ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಸುಲಭವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ. ನಾನಿಲ್ಲಿ 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಕಟ್ಟಿಗೆ ಕಟ್ಟಿರುವಂತಹ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನೋಡಿ, ದಾರನ ತೆಗೆದುಬಿಟ್ಟು ನಾನು ಇದನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ನಾಟಿ ಕೊತ್ತಂಬರಿ ಸೊಪ್ಪು, ಹೈಬ್ರಿಡ್ ಅಲ್ಲ. ಸೊ ತುಂಬ ರುಚಿಯಾಗಿರುತ್ತೆ ಇದನ್ನು ಸಾಂಬಾರ್ಗೆ ಹಾಕಿದರೆ. ಹಾಗೆ ಸಾಂಬಾರ್ಗಂತ ಎಲ್ಲ ಬೇರೆ ತಿಂಡಿಗಳಿಗೂ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ನೋಡಿ ಬೇರಷ್ಟೇ ತೆಗಿಬೇಕು. ಸೊ ದಂಟು ಹಾಗೆ ಇರಬೇಕು. ಸೊ ನಾನು ತುದಿ ಭಾಗ ಮಾತ್ರ ತಕ್ಕೊಳ್ತಾ ಇದ್ದೀನಿ ಅಷ್ಟೇ, ಕಡ್ಡಿ ಫುಲ್ಲು ತೆಗಿತಾ ಇಲ್ಲ. ಸೊ ನೋಡಿ, ಇದರಲ್ಲಿ ನಾಟಿದಾಗಿರೋದ್ರಿಂದ ಜಾಸ್ತಿ ಬೇರೂ ಇಟ್ಟಿಲ್ಲ ಅವರು. ಸೊ ನೀಟಾಗಿ ಕಟ್ಟಿದ್ದಾರೆ. ಸೊ ನಮ್ಮ ಹಳ್ಳಿಯಲ್ಲೆಲ್ಲ ಮಾರೋದಕ್ಕೆ ಬರ್ತಾರೆ ಬೆಳಗ್ಗೆ ಟೈಮು. ಸೊ ಅವ್ರ ಹತ್ರ ತೊಗೊಂಡಿರೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಈ ಥರ ಎಲ್ಲ ನೀಟಾಗಿ ಸೋಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು. ಸೊ ನೋಡಿ, ಬೇರಷ್ಟೇ ತೆಗಿಬೇಕು, ದಂಟೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ನೋಡಿ, ನೀಟಾಗಿ ಸೋಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು. ಈಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಡೋಣ. ಸೊ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ನಾನು ಟಿಶ್ಯೂ ಪೇಪರ್ನ ಹಾಕ್ತಾಯಿದ್ದೀನಿ. ಸೊ ಟಿಶ್ಯೂ ಪೇಪರ್ ಹಾಕೋದ್ರಿಂದ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಮಗೆ ಜಾಸ್ತಿ ದಿನ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತುಂಬ ದಿನ ಇಟ್ಕೊಳ್ಬೋದು. ಸೊ ನಾನಂತೂ ತಿಂಗಳುಗಟ್ಟಲೆ ಇಟ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು, ಬೇಗ ಹಾಳಾಗೋದಿಲ್ಲ. ಸೊ ಫ್ರೆಶ್ ಆಗೇ ಇರುತ್ತೆ, ಯೆಲ್ಲೋ ಕಲರ್ ಕೂಡ ಆಗೋದಿಲ್ಲ ಸೊಪ್ಪು. ಸೊ ನೋಡಿ, ಈ ಥರ ಎಲ್ಲ ಸೊಪ್ಪನ್ನು ಬಾಕ್ಸ್ ಒಳಗೆ ಇಟ್ಬಿಟ್ಟು, ಸೊ ಇವಾಗ ಟಿಶ್ಯೂ ಪೇಪರ್ನ ಸೊಪ್ಪಿನ ಮೇಲೆ ಇಟ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡೋದು. ಇಷ್ಟೇ ಸಿಂಪಲ್ಲಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ನಾವು 3 ರಿಂದ 4 ವಾರ ಇಟ್ಕೊಳ್ಬೋದು, ಹಾಳಾಗೋದಿಲ್ಲ. ಸ್ವಲ್ಪನೂ ನೀರಿನಂಶನೂ ಇರೋದಿಲ್ಲ ಸೊಪ್ಪಲ್ಲಿ. ಸೊ ನೋಡಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಸೊ ಹಾಗೆ ನಾನು ಬೇರೆ ಬೇರೆ ಸೊಪ್ಪನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು 4 ವಾರ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿಟ್ಟು. ಸೊ ನೋಡಿ, ಇನ್ನೂ ಫ್ರೆಶ್ ಆಗಿದೆ, ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇದನ್ನು ಫ್ರಿಜ್ಜಿಂದ ಕಡೆಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನಾನು 4 ವಾರ ಜಾಸ್ತಿನೇ ಆಯಿತು ನಾನು ಇದನ್ನು ಇಟ್ಬಿಟ್ಟು. ಸೊ 2 ಬಾಕ್ಸಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ, 1 ಬಾಕ್ಸಲ್ಲಿ ಖಾಲಿ ಆಯಿತು. ಸೊ ಇದು ಇನ್ನೊಂದು ಬಾಕ್ಸಲ್ಲಿ ಇರೋದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. 4 ವಾರ ಆಯಿತು ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಥರ ಇರುತ್ತೆ. ಈ ರೀತಿ ನೀವು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ನಾವು ಅಡುಗೆಗೆ ಹಾಕಬೇಕಾದ್ರೆ ಫ್ರೆಶ್ ಆಗು ಕೂಡ ಇರುತ್ತೆ. ಇದು ನೋಡಿ ಹೈಬ್ರಿಡ್ ಕೊತ್ತಂಬರಿ ಸೊಪ್ಪು ನೋಡಿ, ಸ್ವಲ್ಪನೂ ಹಾಳಾಗಿಲ್ಲ. ಸೊ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಕಾಟನ್ ಬಟ್ಟೆನ ಈ ರೀತಿ ಬಾಕ್ಸ್ ಕೆಳಗಡೆ ಒಂದು ಕಾಟನ್ ಬಟ್ಟೆ, ಹಾಗೆ ಸೊಪ್ಪು ಹಾಕ್ಬಿಟ್ಟು ಸೊಪ್ಪಿನ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಇಟ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸೊ ಚೆನ್ನಾಗಿ ಜಾಸ್ತಿ ದಿನ ಇಟ್ಕೊಳ್ಬೋದು. ಸೊ ನೋಡಿ, ನಾವು ಯೂಸ್ ಮಾಡಿಬಿಟ್ಟು ಮತ್ತೆ ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಸೊ ನೋಡಿ, ಇಷ್ಟೇ ಸಿಂಪಲಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು, ನೀವು ಯಾವುದೇ ಸೊಪ್ಪಾಗಲಿ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಂಥದ್ದೇ ಸೊಪ್ಪು ಅಂತೇನಿಲ್ಲ. ಸೊ ನಾನು ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ವಾಶ್ ಮಾಡಿಬಿಟ್ಟು ಟಿಫನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮಗೆ ಯಾವುದೇ ಅಡುಗೆ ತುಂಬ ರುಚಿಯಾಗಿ ಇರಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಯಾವುದೇ ಅಡುಗೆ ಮಾಡಿದರೂ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು, ಎಲ್ಲರೂ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಈ ರೀತಿ ಜಾಸ್ತಿ ದಿನ ಕೆಡದೆ ಇರಬೇಕು ಕೊತ್ತಂಬರಿ ಸೊಪ್ಪು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಕೊತ್ತಂಬರಿ ಸೊಪ್ಪನ್ನು ಅಂತ ಕೇಳೋರು ಇರ್ತಾರೆ ಅಲ್ವಾ. ಸೊ ಅಂಥವರಿಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಎಲ್ಲ ಇವಾಗ ತೋರಿಸಿದೆ ಅಲ್ಲ ಯಾವ ರೀತಿ ಸೋಸ್ಕೊಳ್ಳೋದು ಅಂತ ಹೇಳಿ, ಆ ಥರ ಸೋಸ್ಕೊಂಡ್ಬಿಟ್ಟು ಕಾಟನ್ ಬಟ್ಟೆನ ಸ್ವಲ್ಪ ಒದ್ದೆ ಮಾಡ್ಕೊಳ್ಬೇಕು. ಜಾಸ್ತಿ ನೀರಿರಬಾರ್ದು, ಸ್ವಲ್ಪ ಡ್ರೈ ಥರ ಒದ್ದೆ ಮಾಡ್ಕೊಳ್ಬೇಕು. ಆ ಒದ್ದೆ ಮಾಡ್ಕೊಂಡಿರೋ ಕಾಟನ್ ಬಟ್ಟೆ ಒಳಗಡೆ ಸೊಪ್ಪನ್ನು ಇಟ್ಬಿಟ್ಟು ನೀಟಾಗಿ ಕವರ್ ಮಾಡಿ ನಾವು ಇಟ್ಕೊಳ್ಬೋದು. ಆವಾಗ 1 ವೀಕ್ ಆದ್ರೂ ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಯಾವುದಾದ್ರೂ ಸೊಪ್ಪು ಚೆನ್ನಾಗಿ ತಡೆಯುತ್ತೆ, ಕೆಟ್ಟೋಗೋದಿಲ್ಲ. ಸೊ ನಿಮಗೆ ಈ ಟಿಪ್ಸು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.